ಇವುಗಳಲ್ಲಿ ಭಾರತ ಜಾತ್ಯತೀತ ರಾಷ್ಟ್ರವೆಂದು ತಿಳಿಸುವ ಅಂಶ ಯಾವುದು? ಸಂವಿಧಾನ ಪೀಠಿಕೆ, ಮೂಲಭೂತ ಹಕ್ಕುಗಳು, 9ನೇ ಅನುಸೂಚಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇದಕ್ಕೆ ಸರಿಯಾದ ಉತ್ತರ ಸಂವಿಧಾನದ ಪೀಠಿಕೆ. ನಮ್ಮ ಸಂವಿಧಾನದ ಪ್ರಿಯಂಬಲ್ ಇದೆಯಲ್ಲ, ಇದು ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಎಂದು ತಿಳಿಸುತ್ತದೆ. ಅಂದರೆ 42ನೇ ತಿದ್ದುಪಡಿ ಮೂಲಕ ಸಮಾಜವಾದಿ, ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಲಾಯಿತು ಸಂವಿಧಾನದ ಪೀಠಿಕೆಗೆ. ಹಾಗಾಗಿ ಭಾರತ ಜಾತ್ಯತೀತ ರಾಷ್ಟ್ರವೆಂದು ತಿಳಿಸುವ ಅಂಶ ಯಾವುದು ಅಂದರೆ ಅದು ಸಂವಿಧಾನದ ಪೀಠಿಕೆ. ಹಾಗಾದರೆ ಇನ್ನೊಂದು ನಮ್ಮ ಸಂವಿಧಾನದ ಪೀಠಿಕೆ ಒಳಗೊಂಡಿರತಕ್ಕಂತಹ ಪ್ರಮುಖ ಅಂಶಗಳು ನೋಡ್ತಾ ಹೋಗೋಣ. ಒಂದನೇದು ಸೋವೆರನ್ ಅಂದರೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ, ಸಮಾನತೆ, ಭಾತೃತ್ವ, ಸ್ವಾತಂತ್ರ್ಯ ಮತ್ತು ನ್ಯಾಯ. ಅಂದರೆ ಈ ಎಲ್ಲ ಪದಗಳನ್ನು ಸಂವಿಧಾನದ ಪೀಠಿಕೆ ಒಳಗೊಂಡಿದೆ. ಹೀಗಾಗಿ ಜಾತ್ಯತೀತ ಎನ್ನುವಂತಹ ಪದ ಕೊಟ್ಟರು, ಅದೇ ರೀತಿಯಾಗಿ ಸ್ವಾತಂತ್ರ್ಯ ಅಥವಾ ಸಮಾನತೆ ಎನ್ನುವ ಪದ ಕೊಟ್ಟು ಕೇಳಿದರೆ ಅದು ಎಲ್ಲಿದೆ ಅಂತ ಕೇಳಿದರೆ ಅದು ಸಂವಿಧಾನದ ಪೀಠಿಕೆಯಲ್ಲಿದೆ ಅಂತ ನಾವು ಉತ್ತರ ಮಾಡಬೇಕಾಗುತ್ತೆ. ಹಾಗಾದರೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಂತಹ ಸಂವಿಧಾನದ ವಿಧಿ ಯಾವುದು? ನೋಡಿ, ಆರ್ಟಿಕಲ್ 352, 356, 360, 370. ಸರಿಯಾದ ಉತ್ತರ ಆರ್ಟಿಕಲ್ 360 ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ವಿವರಿಸುತ್ತದೆ. 352 ಏನು ಅಂದರೆ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. 356 ನಮ್ಮ ರಾಜ್ಯದಲ್ಲಿ ರಾಷ್ಟ್ರಪತಿಯ ಆಡಳಿತವನ್ನು ಏರುವಂಥದ್ದು, ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿ. ಈ ಆರ್ಟಿಕಲ್ 370 ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದ್ದು ಅದನ್ನೀಗ ತೆಗೆದುಹಾಕಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಇದು ಹಣಕಾಸು ತುರ್ತು ಪರಿಸ್ಥಿತಿಯಿಂದ ನೆನಪಿಟ್ಕೋಬೇಕು. 360 ಇದುವರೆಗೂ ಒಂದು ಬಾರಿಯೂ ನಾವು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಲ್ಲ. ಹಾಗಾದರೆ ನಾವು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಲ್ಲ. ಹಾಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ನಾವು 3 ಬಾರಿ ಘೋಷಣೆ ಮಾಡಿದ್ದೇವೆ. ಯಾವಾಗ ಅಂತ ನಾವು ನೋಡ್ತಾ ಹೋದರೆ, ಒಂದನೇದು ಅಕ್ಟೋಬರ್ 26, 1962 ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆಯುವಂಥದ್ದು 1962ರಲ್ಲಿ ಅಕ್ಟೋಬರ್ 26, 1902. ಎರಡನೇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಡಿಸೆಂಬರ್ 3, 1971 ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಆಮೇಲೆ ನಾವು ಇಂದಿರಾ ಗಾಂಧಿ ಸರ್ಕಾರದಲ್ಲಿ ನಾವು ಆಂತರಿಕ ಗಲಭೆ ಅಂತ 1975ರಲ್ಲಿ ಇದು 3ನೇ ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಯಿತು. ಆಂತರಿಕ ಗಲಭೆ, ಈ ಆಂತರಿಕ ಗಲಭೆ ತೆಗೆದು ಸಶಸ್ತ್ರ ದಂಗೆ ಅಂತ ನಾವು ಈಗ ಸಂವಿಧಾನಕ್ಕೆ ಸೇರಿಸಲಾಗಿದೆ. ಸಶಸ್ತ್ರ ದಂಗೆ. ಹಾಗಾದರೆ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಅಂದರೆ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಇಸ್ವಿಗಳು ಕೇಳಿದ್ರೆ 1962, 71 ಮತ್ತು 75 ಈ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ರಾಜ್ಯ ತುರ್ತು ಪರಿಸ್ಥಿತಿ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾಡಲಾಗಿದೆ. 10 ಹಲವು ಬಹಳಷ್ಟು ಆಗಿದ್ದಾವೆ. ಆ ರಾಜ್ಯಗಳಿಗೆ ಬೇರೆ ಬೇರೆ ಇದ್ದಾವೆ. ಹಾಗೆ ಹಣಕಾಸು ತುರ್ತು ಪರಿಸ್ಥಿತಿ ಅಂದರೆ ಇದುವರೆಗೂ ಒಂದು ಬಾರಿಯೂ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡಲು ಭಾರತದ ಅತಿದೊಡ್ಡ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಶರಣಯ್ಯ ಬಂಡಾರಿಮಠ್, ಭರತ್ ನವಾಲಗಿಯಂತಹ ಅತ್ಯುತ್ತಮ ಶಿಕ್ಷಕರಿಂದ ತರಬೇತಿಯನ್ನು ಪಡೆಯಲು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಹೊಸ ವರ್ಷದ ಪ್ರಯುಕ್ತ DUI10 ಎಂಬ ರೆಫರಲ್ ಕೋಡನ್ನು ಯೂಸ್ ಮಾಡುವ ಮೂಲಕ ಉಚಿತ ಟೆಸ್ಟ್ಗಳಲ್ಲಿ ಭಾಗವಹಿಸಬಹುದು ಮತ್ತು ಉಚಿತ ತರಗತಿಗಳನ್ನು ನೀವು ಇದರಲ್ಲಿ ವೀಕ್ಷಿಸಬಹುದಾಗಿದೆ. ತಂದೆ ತಾಯಿ ಅಥವಾ ಪೋಷಕರು 6 ವರ್ಷದಿಂದ 14 ವರ್ಷದವರೆಗೆ ಇರ್ತಕ್ಕಂಥ ಮಗುವಿಗೆ ಶಿಕ್ಷಣ ಕಲ್ಪಿಸಿಕೊಡ್ಬೇಕು ಅಂತ ಹೇಳುವಂತಹ ಸಂವಿಧಾನದಲ್ಲಿ ಎಲ್ಲಿದೆ? ಶಿಕ್ಷಣವನ್ನು ಕಲ್ಪಿಸಿಕೊಡ್ಬೇಕು ಎಲ್ಲಿಂದ ಎಲ್ಲಿವರೆಗೆ? 6ರಿಂದ 14 ವರ್ಷದವರೆಗಿನ ಮಗುವಿಗೆ ಅಂತ ಸಂವಿಧಾನದಲ್ಲಿ ಯಾವ ಭಾಗದಲ್ಲಿ ಹೇಳ್ತದೆ ಅಂದರೆ ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ, ರಾಜ್ಯ ನಿರ್ದೇಶಕ ತತ್ವ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಮೂಲಭೂತ ಕರ್ತವ್ಯ. ನಾವು ಮೂಲಭೂತ ಕರ್ತವ್ಯದಲ್ಲಿ 11ನೇ ಮೂಲಭೂತ ಕರ್ತವ್ಯ. ಈ 11ನೇ ಮೂಲಭೂತ ಕರ್ತವ್ಯ ತಂದೆ ತಾಯಿ ಅಥವಾ ಪೋಷಕರು
6 ವರ್ಷದಿಂದ 14 ವರ್ಷದವರೆಗೆ ಇರತಕ್ಕಂಥ ಮಗುವಿಗೆ ಶಿಕ್ಷಣವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳುವಂತಹ ಸಂವಿಧಾನದ ಭಾಗ ಮೂಲಭೂತ ಕರ್ತವ್ಯದಲ್ಲಿದೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಅಟಾರ್ನಿ ಜನರಲ್. ಈ ಅಟಾರ್ನಿ ಜನರಲನ್ನು ನೇಮಕ ಮಾಡುವವರು ಯಾರು? ರಾಷ್ಟ್ರಪತಿ, ಮುಖ್ಯಮಂತ್ರಿ, ರಾಜ್ಯಪಾಲ, ಪ್ರಧಾನಮಂತ್ರಿ? ಸರಿಯಾದ ಉತ್ತರ ರಾಷ್ಟ್ರಪತಿಗಳು. ಅಟಾರ್ನಿ ಜನರಲನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳು. ನೆಕ್ಸ್ಟು ಅಟಾರ್ನಿ ಜನರಲ್ ಬಗ್ಗೆ ಒಂದಿಷ್ಟು ಮಾಹಿತಿ. ಅಟಾರ್ನಿ ಜನರಲ್ ಹುದ್ದೆ ಸ್ಥಾಪನೆಯಾಗಿದ್ದು ಯಾವಾಗ? ಅಟಾರ್ನಿ ಜನರಲ್ ಜನವರಿ 28, 1950ರಲ್ಲಿ ಅಟಾರ್ನಿ ಜನರಲ್ ಹುದ್ದೆ ಸ್ಥಾಪಿತವಾಯಿತು. ಹಾಗಾದರೆ ಮೊದಲ ಅಟಾರ್ನಿ ಜನರಲ್ ಯಾರು? ಮೊದಲ ಅಟಾರ್ನಿ ಜನರಲ್ ಯಾರು? ಮೊದಲ ಅಟಾರ್ನಿ ಜನರಲ್ MC ಸೆಟಲ್ವಾಡ್. ಸೆಟಲ್ವಾಡ್ ಎನ್ನುವಂಥರು ಮೊದಲ ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ಹುದ್ದೆ ಸ್ಥಾಪನೆಯಾಗಿದ್ದು 1950 ಜನವರಿ 28. ಮೊದಲ ಅಟಾರ್ನಿ ಜನರಲ್ MC ಸೆಟಲ್ವಾಡ್. ಹಾಗಾದರೆ ಅಟಾರ್ನಿ ಜನರಲನ್ನು ನೇಮಕ ಮಾಡುವವರು ಯಾರು? ಅಟಾರ್ನಿ ಜನರಲನ್ನು ಕೇಂದ್ರ ಕ್ಯಾಬಿನೆಟ್ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಹಾಗಾದರೆ ಅಟಾರ್ನಿ ಜನರಲ್ ಅವರ ಅಧಿಕಾರಾವಧಿ ಇಷ್ಟೇ ಅಂತ ನಿಗದಿಪಡಿಸಿಲ್ಲ. ರಾಷ್ಟ್ರಪತಿಯ ಇಚ್ಛೆಯ ಮೇರೆಗೆ ಅವರು ಅಧಿಕಾರದಲ್ಲಿರ್ತಾರೆ. ರಾಷ್ಟ್ರಪತಿಯ ಇಚ್ಛೆಯ ಮೇರೆಗೆ. ಹಾಗಾದರೆ ಸಂವಿಧಾನದ ಯಾವ ವಿಧಿ ಈ ಹುದ್ದೆಗೆ ಅವಕಾಶ ಮಾಡಿಕೊಡುತ್ತೆ? ಅಟಾರ್ನಿ ಜನರಲ್ ಹುದ್ದೆಗೆ ಸಂವಿಧಾನದಲ್ಲಿ ಆರ್ಟಿಕಲ್ 76 ಇದು ಅಟಾರ್ನಿ ಜನರಲ್ ಹುದ್ದೆಗೆ ಅವಕಾಶ ಕಲ್ಪಿಸಿಕೊಡುತ್ತದೆ. ಆರ್ಟಿಕಲ್ 76. ಇಷ್ಟು ಅಟಾರ್ನಿ ಜನರಲ್ ಬಗ್ಗೆ. ಜನವರಿ 12ರಂದು PSI ಕೋರ್ಸ್ಗಳು, ಜನವರಿ 13ರಂದು KS ಕೋರ್ಸ್ಗಳು ಪ್ರಾರಂಭವಾಗುತ್ತವೆ. ಕೋರ್ಸನ್ನು ಜಾಯ್ನ್ ಆಗಲು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ನ ಮೂಲಕ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಕೋರ್ಸ್ ಲಿಂಕನ್ನು ಕ್ಲಿಕ್ ಮಾಡಿ. ನಂತರ DY10 ಎಂಬ ರೆಫರಲ್ ಕೋಡ್ ಹಾಕುವ ಮೂಲಕ 10% ಡಿಸ್ಕೌಂಟ್ ಪಡೆದು ಜಾಯ್ನ್ ಆಗಿ. ಹಾಗಾದರೆ ಭಾರತ ಸಂವಿಧಾನವು ಪ್ರಪ್ರಥಮವಾಗಿ ಯಾವಾಗ ತಿದ್ದುಪಡಿಗೆ ಒಳಪಟ್ಟಿತು? ಅಂದರೆ ಮೊದಲ ತಿದ್ದುಪಡಿ ಆಗಿದ್ದು ಯಾವಾಗ? ಸರಿಯಾದ ಉತ್ತರ 1951. 1951ರಲ್ಲಿ ಭಾರತ ಸಂವಿಧಾನದಲ್ಲಿ ಫಸ್ಟ್ ಅಮೆಂಡ್ಮೆಂಟ್ ಆಯಿತು. 1951. ನೋಡಿ, ರಾಷ್ಟ್ರಪತಿ ಚುನಾವಣೆ ಕುರಿತು ನಡೆಯುವಂತಹ ಒಂದು ವಿವಾದವನ್ನು ಯಾರು ತೀರ್ಮಾನಿಸುತ್ತಾರೆ? ಪ್ರೆಸಿಡೆಂಟ್ ಎಲೆಕ್ಷನ್ ಡಿಸ್ಪ್ಯೂಟ್ನ ತೀರ್ಮಾನ ಮಾಡುವವರು ಯಾರು? ನೋಡಿ, ಚುನಾವಣಾ ಆಯೋಗ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಸಂಸತ್ತು. ಇದಕ್ಕೆ ಸರಿಯಾದ ಉತ್ತರ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್. ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತಹ ಯಾವುದೇ ವಿವಾದಗಳಿರಲಿ, ಅಂದರೆ ಎಲೆಕ್ಷನ್ಗೆ ಸಂಬಂಧಪಟ್ಟಂಥ, ಕೆಲವೊಬ್ಬರು ಚುನಾವಣಾ ಆಯೋಗ ಅಂತೆ, ಚುನಾವಣಾ ಆಯೋಗ ರಾಂಗು. ಚುನಾವಣೆಗೆ ಸಂಬಂಧಪಟ್ಟ ವಿಷಯ ಆಗಿರಲಿ, ಯಾವುದೇ ವಿಷಯ ಆಗಿರಲಿ, ರಾಷ್ಟ್ರಪತಿಗೆ ಸಂಬಂಧಪಟ್ಟಿದ್ದು ಫಸ್ಟು ಸುಪ್ರೀಂ ಕೋರ್ಟೇ ಅಂತಿಮ. ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ ಚುನಾವಣೆ ಡಿಸ್ಪ್ಯೂಟ್ ಅಂತ ಕೇಳಿದರೆ ಅದು ಸುಪ್ರೀಂ ಕೋರ್ಟೇ. ನೆಕ್ಸ್ಟು 1946ರಲ್ಲಿ ಭಾರತಕ್ಕೆ ಆಗಮಿಸಿದಂತಹ ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್ ಈ ಕೆಳಗಿನವರನ್ನು ಒಳಗೊಂಡಿರಲಿಲ್ಲ. ಅಂದರೆ ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್ನಲ್ಲಿ ಯಾರ್ಯಾರು ಇದ್ದರು ಅಂತ ನಮಗೆ ಗೊತ್ತಾಗಬೇಕು. ನೋಡಿ, AV ಅಲೆಕ್ಸಾಂಡರ್, ಕ್ಯಾಂಪಬಲ್ ಜಾನ್ಸನ್, ಪೆತಿ ಕ್ಲಾರೆನ್ಸ್, ಲಾರ್ಡ್ ವೆವೆಲ್. ಇದಕ್ಕೆ ಸರಿಯಾದ ಉತ್ತರ ಕ್ಯಾಂಪಬಲ್ ಜಾನ್ಸನ್ ಅವರು ಇರಲಿಲ್ಲ. ಕ್ಯಾಬಿನೆಟ್ ಮಿಷನ್ನಲ್ಲಿ AV ಅಲೆಕ್ಸಾಂಡರ್, ಪೆತಿ ಕ್ಲಾರೆನ್ಸ್ ಮತ್ತು ಲಾರ್ಡ್ ವೆವೆಲ್ ಈ 3 ಜನರು ಕ್ಯಾಬಿನೆಟ್ ಮಿಷನ್ನಲ್ಲಿ ಇದ್ದರು. ಕ್ಯಾಂಪಬಲ್ ಜಾನ್ಸನ್ ಈ ಮಿಷನ್ನಲ್ಲಿ ಇರಲಿಲ್ಲ. ನೋಡಿ, ಕೆಳಗೆ ಕೊಟ್ಟಿರತಕ್ಕಂತಹ ದಂಗೆಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ಸ್ಥಳಗಳ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಮೊದಲನೇದು ಮೋಪ್ಲಾ ದಂಗೆ, ಕೇರಳ. ಪಬ್ನಾ ದಂಗೆ, ಬಂಗಾಳ. ಬಿರ್ಸಾ ದಂಗೆ, ಬಿಹಾರ. ಕೂಕಾ ಚಳುವಳಿ, ತಮಿಳುನಾಡು. ಇಲ್ಲಿ ಯಾವುದು ತಪ್ಪಾಗಿದೆ ಅಂತ ನೋಡಿ. ಸರಿಯಾದ ಉತ್ತರ ಇದು ಕೂಕಾ ಚಳುವಳಿ ತಮಿಳುನಾಡಲ್ಲ. ಕೂಕಾ ಚಳುವಳಿ ನಡೆದಿದ್ದು ಸಿಕ್ಕಿಂನಲ್ಲಿ. ಇಲ್ಲಿ ಮೋಪ್ಲಾ ದಂಗೆ ಎಲ್ಲಿ ನಡೀತು ಅಂದರೆ ಕೇರಳ, ಪಬ್ನಾ ದಂಗೆ ಬಂಗಾಳ,
ಬಿರ್ಸಾ ಮುಂಡಾ ದಂಗೆ ಇದು ಬಿಹಾರ. ಕುಕಾ ಚಳುವಳಿ ಅಂತ ಕೇಳಿದರೆ ಅದು ಸಿಕ್ಕಿಂನಲ್ಲಿ. ನೆಕ್ಸ್ಟ್ ಕೂಕಾ ಚಳುವಳಿ ಬಗ್ಗೆ ಒಂದಿಷ್ಟು ವಿವರಣೆ ಹೇಳ್ತಾ ಹೋದರೆ, ಈ ಕೂಕಾ ಚಳುವಳಿಯನ್ನು ಪ್ರಾರಂಭ ಮಾಡಿದವರು ಯಾರು ಅಂದರೆ ಬಾಬಾ ಬಾಲಕ್ ಸಿಂಗ್ ಎನ್ನುವಂಥವರು ಮತ್ತು ಭಗತ್ ಜವಾರ್. ಬಾಬಾ ಬಾಲಕ್ ಸಿಂಗ್ ಮತ್ತು ಭಗತ್ ಜವಾರ್. ಈ ಕೂಕಾ ಚಳುವಳಿಯ ಮತ್ತೊಂದು ಹೆಸರಂದರೆ ನಮ್ದಾರಿ ಚಳುವಳಿ ಅಂತ. ನಮ್ದಾರಿ ಚಳುವಳಿ ಅಂದರೂ ಒಂದೇ, ಕೂಕಾ ಚಳುವಳಿ ಅಂದರೂ ಒಂದೇ. ಕೂಕಾ ಚಳುವಳಿಯನ್ನು ಪ್ರಾರಂಭಿಸಿದರು ಅಂತ ಜಾಗದಲ್ಲಿ ನಮ್ದಾರಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತಲೂ ಕೇಳ್ಬೋದು. ನಮ್ದಾರಿ ಚಳುವಳಿಯನ್ನು ಪ್ರಾರಂಭಿಸಿದರು ಬಾಬಾ ಬಾಲಕ್ ಸಿಂಗ್ ಮತ್ತು ಭಗತ್ ಜವಾರ್. ನೋಡ್ರಿ, ರಾಜಕುಮಾರ್ ಚಾರ್ಲ್ಸ್ ಟೂ ಇವು ಮುಂಬೈ ದ್ವೀಪವನ್ನು ವರದಕ್ಷಿಣೆಯಾಗಿ ನೀಡಿದವರು ಯಾರು? ಬಾಬಾ ಚಾರ್ಲ್ಸ್ ಟೂಗೆ, ರಾಜ್ಕುಮಾರ್ ಚಾರ್ಲ್ಸ್ ಟೂ ಇದೆಲ್ಲ, ಇವನಿಗೆ ಮುಂಬೈ ದ್ವೀಪವನ್ನು ವರದಕ್ಷಿಣೆ ಕೊಟ್ಟರು. ಯಾರು ಕೊಟ್ಟರು? ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು, ಟಿಬೇಟಿಯನ್ನರು. ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸರು ರಾಜಕುಮಾರ ಎರಡನೇ ಚಾರ್ಲ್ಸ್ಗೆ ಮುಂಬೈ ದ್ವೀಪವನ್ನು ವರದಕ್ಷಿಣೆಯಾಗಿ ಕೊಟ್ಟರು. ಎರಡನೇ ಚಾರ್ಲ್ಸ್ಗೆ ಮುಂಬೈ ದ್ವೀಪವನ್ನು ವರದಕ್ಷಿಣೆಯಾಗಿ ನೀಡಿದವರು ಯಾರು ಅಂದರೆ ಪೋರ್ಚುಗೀಸರು. ಖಜುರಾಹೋ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಇದು ಭಾಳ ರಿಪೀಟೆಡ್ ಪ್ರಶ್ನೆ. ಖಜುರಾಹೋ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಚಂದೇಲರು. ಚಂದೇಲರು ಖಜುರಾಹೋ ದೇವಾಲಯವನ್ನು ನಿರ್ಮಿಸಿದವರು. ಖಜುರಾಹೋ ದೇವಾಲಯವನ್ನು ನಿರ್ಮಿಸಿದವರು ಚಂದೇಲರು. ಶಿವಾಜಿ ಸಂಗ್ರಹಿಸುತ್ತಿದ್ದ ಚೌತ್ ಎಂಬಂತಹ ಒಂದು ಕಂದಾಯವು ಭೂಕಂದಾಯದ ಎಷ್ಟು ಭಾಗವನ್ನು ಒಳಗೊಂಡಿತ್ತು? 1/10 ಭಾಗ, 1/4, 1/3, 1/2. ಸರಿಯಾದ ಉತ್ತರ 1/4 ಅಂದರೆ ಒಂದು ಕಾಲು ಭಾಗದಷ್ಟು ಪೂರ್ತಿ ಕಂದಾಯವನ್ನೇ ಕೊಡಬೇಕಾಗಿತ್ತು. ಚೌದೆಂಬ ಕಂದಾಯ ಭೂಕಂದಾಯದ 1/4 ಭಾಗವನ್ನು ಒಳಗೊಂಡಿತ್ತು. ನೆಕ್ಸ್ಟ್, ಅಮೈಲೋಸ್ ಎನ್ನುವಂತಹ ಕಿಣ್ವವು ಪಿಷ್ಟವನ್ನು ಪರಿವರ್ತಿಸುವಾಗ ಬರುವಂತಹ ಉತ್ಪನ್ನ ಅಥವಾ ಪ್ರಾಡಕ್ಟ್ ಯಾವುದು? ಗ್ಲುಕೋಸ್, ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್. ಸರಿಯಾದ ಉತ್ತರ ಮಾಲ್ಟೋಸ್. ಅಮೈಲೋಸ್ ಕಿಣ್ವವು ಪಿಷ್ಟವನ್ನು ಪರಿವರ್ತನೆ ಮಾಡುವಂಥ ಸಮಯದಲ್ಲಿ ಬರುವ ಉತ್ಪನ್ನ ಮಾಲ್ಟೋಸ್. ಈ ಕೆಳಗಿನ ಪಲ್ಲವರ ಅರಸರ ಆಳ್ವಿಕೆಯ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ. 1ನೇ ಪರಮೇಶ್ವರವರ್ಮನ್, 1ನೇ ನರಸಿಂಹವರ್ಮನ್, 1ನೇ ಮಹೇಂದ್ರವರ್ಮನ್, 2ನೇ ನಂದಿವರ್ಮನ್. ಇದಕ್ಕೆ ಸರಿಯಾದ ಉತ್ತರ ಮೊದಲಿಗೆ ಬರುವಂಥವರು ಮಹೇಂದ್ರವರ್ಮ, ಮಹೇಂದ್ರವರ್ಮನ ನಂತರ ನರಸಿಂಹವರ್ಮ, ನರಸಿಂಹವರ್ಮ ನಂತರ ಪರಮೇಶ್ವರವರ್ಮ, ನಂತರ ಕೊನೆಗೆ ಬರೋನು ನಂದಿವರ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 1. ಪಾಂಡ್ಯರ ರಾಜಧಾನಿ ಮದುರೈಯನ್ನು, ಪಾಂಡ್ಯರ ರಾಜಧಾನಿ ಯಾವುದು? ಮದುರೈ. ಈ ಮದುರೈಯನ್ನು ಆಕ್ರಮಿಸಿ ಮದುರೈ ಕೊಂಡ ಎಂಬ ಬಿರುದನ್ನು ಧರಿಸಿದ ಚೋಳರ ದೊರೆ ಯಾರು? ನೋಡಿ, 1ನೇ ಪರಾಂತಕ, ಆದಿತ್ಯ ಚೋಳ, ರಾಜರಾಜ ಚೋಳ, ರಾಜೇಂದ್ರ ಚೋಳ. ಸರಿಯಾದ ಉತ್ತರ 1ನೇ ಪರಾಂತಕ. ಈ 1ನೇ ಪರಾಂತಕನು ಪಾಂಡ್ಯರ ರಾಜಧಾನಿಯಾಗಿರ್ತಕ್ಕಂತಹ ಈ ಮದುರೈಯನ್ನು ಆಕ್ರಮಿಸಿಕೊಂಡು ಅದನ್ನು ಮದುರೈ ಕೊಂಡ ಎನ್ನುವಂತಹ ಬಿರುದನ್ನು ಗಳಿಸಿದ. ಯಾರು? 1ನೇ ಪರಾಂತಕ. ನೋಡಿ, 1940 ಆಗಸ್ಟ್ 8ರಂದು ಆಗಸ್ಟ್ ಘೋಷಣೆ ಪ್ರಸ್ತಾಪವನ್ನು ಭಾರತೀಯರ ಮುಂದಿಟ್ಟ ವೈಸ್ರಾಯ್ ಯಾರು? ಆಗಸ್ಟ್ ಆಫರ್ ಅಂತ ಕೊಡ್ತಾರಲ್ಲ, ಈ ಆಗಸ್ಟ್ ಆಫರನ್ನು ಮುಂದಿಟ್ಟಂತಹ ವೈಸ್ರಾಯ್ ಯಾರು? ಯಾವಾಗ ಆಗಸ್ಟ್ ಆಫರ್ ಕೊಟ್ಟರು ಅಂತ ಇಸ್ವಿ ಕೇಳಿದ್ರೆ 1940 ಆಗಸ್ಟ್ 8. 1940 ಆಗಸ್ಟ್ 8. ಹಾಗಾದರೆ ಈ ಆಗಸ್ಟ್ ಆಫರ್ನ ಮುಂದಿಟ್ಟ ವೈಸ್ರಾಯ್ ಯಾರು ಅಂತ ಕೇಳಿದ್ರೆ ನೋಡಿ, ಇರ್ವಿನ್ ವೆವೆಲ್, ಲಿನ್ಲಿತ್ಗೋ, ಮೌಂಟ್ ಬ್ಯಾಟನ್. ಇದಕ್ಕೆ ಸರಿಯಾದ ಉತ್ತರ ಲಿನ್ಲಿತ್ಗೋ. 1940 ಆಗಸ್ಟ್ 8ರಂದು ಆಗಸ್ಟ್ ಘೋಷಣೆ ಪ್ರಸ್ತಾಪವನ್ನು ಭಾರತೀಯರ ಮುಂದಿಟ್ಟ ವೈಸ್ರಾಯ್ ಲಿನ್ಲಿತ್ಗೋ.
ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಬೆನ್ನು ಮೂಳೆ ಇರುವಿಕೆಯ ಆಧಾರದ ಮೇಲೆ ಪ್ರಾಣಿಗಳನ್ನು ಕಶೇರುಕಗಳು ಮತ್ತು ಅಕಶೇರುಕಗಳೆಂದು ನಾವು ಎರಡು ಗುಂಪುಗಳನ್ನಾಗಿ ಮಾಡಿದ್ದೇವೆ. ಅಂದರೆ ಬೆನ್ನು ಮೂಳೆ ಇರುವಂಥವನ್ನ ಕಶೇರುಕಗಳು, ಬೆನ್ನು ಮೂಳೆ ಇಲ್ಲದೇ ಇರುವಂಥವನ್ನ ಅಕಶೇರುಕಗಳು ಅಂತ ಎರಡು ಗುಂಪುಗಳನ್ನು ಮಾಡಲಾಗಿದೆ. ಹಾಗಾದರೆ ಕೆಳಗಿನವುಗಳಲ್ಲಿ ಅಕಶೇರುಕಗಳು ಯಾವುವು? ಕೆಳಗಿನವುಗಳಲ್ಲಿ ಅಕಶೇರುಕಗಳು ಯಾವುವು? ನೋಡಿ, ಸಂಧಿಪದಿಗಳು ಮತ್ತು ಮೃದ್ವಂಗಿಗಳು, ಸ್ಪಂಜು ಪ್ರಾಣಿಗಳು ಮತ್ತು ಸಸ್ತನಿಗಳು, ಕುಟುಕು ಕಣವಂತಗಳು ಮತ್ತು ಸರೀಸೃಪಗಳು, ವಲಯವಂತಗಳು ಮತ್ತು ಉಭಯವಾಸಿಗಳು. ಬೆನ್ನು ಮೂಳೆ ಇಲ್ಲದೇ ಇರುವ ಅಕಶೇರುಕಗಳು ಯಾವುವು? ಸರಿಯಾದ ಉತ್ತರ ಸಂಧಿಪದಿಗಳು ಮತ್ತು ಮೃದ್ವಂಗಿಗಳು. ಸಂಧಿಪದಿಗಳು ಮತ್ತು ಮೃದ್ವಂಗಿಗಳು ಇವು ಅಕಶೇರುಕಗಳು. ಎಲೆಯು ತಯಾರಿಸಿದ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಮಾಡುವ ಆಹಾರ ವಾಹಕ ಅಂಗಾಂಶ ಯಾವುದು? ನೋಡಿ, ಕ್ಸೈಲಮ್, ಫ್ಲೋಯಮ್, ಪೇರೆಂಕೈಮ, ಏರೆಂಕೈಮ. ಸರಿಯಾದ ಉತ್ತರ ಫ್ಲೋಯಮ್. ಆಹಾರ ವಾಹಕ ಅಂತ ಕೇಳಿದರೆ ಅದು ಫ್ಲೋಯಮ್, ಹಾಗೂ ನೀರು ಮತ್ತು ಲವಣ ವಾಹಕ ಅಂತ ಕೇಳಿದ್ರೆ ಅದು ಕ್ಸೈಲಮ್. ಇಲ್ಲಿ ಕೇಳೋದು ಆಹಾರ ವಾಹಕ, ಸಸ್ಯಗಳಲ್ಲಿ ಆಹಾರ ವಾಹಕ ಫ್ಲೋಯಮ್, ನೀರು ಮತ್ತು ಲವಣ ವಾಹಕ ಅಂತ ಕೇಳಿರೋದು ಕ್ಸೈಲಮ್. ನೋಡಿ, ಶ್ವಾಸಕೋಶಗಳಿಂದ ಆಮ್ಲಜನಕ ಸಹಿತ ಆಕ್ಸಿಜನೇಟೆಡ್ ಬ್ಲಡ್, ಆಮ್ಲಜನಕ ಸಹಿತ ರಕ್ತವನ್ನು ಹೃದಯದ ಎಡಹೃತ್ಕರ್ಣಕ್ಕೆ ತೆಗೆದುಕೊಂಡು ಹೋಗುವ ರಕ್ತನಾಳ ಯಾವುದು? ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ. ಶ್ವಾಸಕೋಶದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಎಡಹೃತ್ಕರ್ಣಕ್ಕೆ ತೆಗೆದುಕೊಂಡು ಹೋಗುವ ರಕ್ತನಾಳ ಯಾವುದು? ನೋಡಿ, ಉಚ್ಚಮಲಿನ ರಕ್ತನಾಳ, ನೀಚಮಲಿನ ರಕ್ತನಾಳ, ಪುಪ್ಪುಸಕ ಅಭಿಧಮನಿ, ಪುಪ್ಪುಸಕ ಅಪಧಮನಿ. ಸರಿಯಾದ ಉತ್ತರ ಪುಪ್ಪುಸಕ ಅಭಿಧಮನಿ. ಶ್ವಾಸಕೋಶದಿಂದ ಈ ಆಮ್ಲಜನಕ ಸಹಿತ ರಕ್ತವನ್ನು ಹೃದಯದ ಎಡಹೃತ್ಕರ್ಣಕ್ಕೆ ತೆಗೆದುಕೊಂಡು ಹೋಗುವಂಥ ರಕ್ತನಾಳನೇ ಈ ಪುಪ್ಪುಸಕ ಅಭಿಧಮನಿ. ನೋಡಿ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಅಪಧಮನಿ ಬೇರೆ ಅಭಿಧಮನಿ ಬೇರೆ. ಇಲ್ಲಿ ಪುಪ್ಪುಸಕ ಅಭಿಧಮನಿದು ಆಕ್ಸಿಜನೇಟೆಡ್ ಬ್ಲಡ್ನ ಎಡಹೃತ್ಕರ್ಣಕ್ಕೆ ತೆಗೆದುಕೊಂಡು ಹೋಗುವುದು ಪುಪ್ಪುಸಕ ಅಭಿಧಮನಿ. ಇಸ್ರೋದ ಸ್ಥಾಪಕ ಅಧ್ಯಕ್ಷರು ಯಾರಾಗಿದ್ದರು? ಅಂದರೆ ಮೊದಲ ಸ್ಥಾಪಕ ಆಯ್ತಲ್ಲ, ಆ ಟೈಮಲ್ಲಿದ್ದಂಥ ಅಧ್ಯಕ್ಷರಾರು? ವಿಕ್ರಮ್ ಸಾರಾಭಾಯಿ, ಡಾಕ್ಟರ್ ಯು ವಿ ರಾವ್, ಕಸ್ತೂರಿ ರಂಗನ್, ಓಮಿ ಬಾಬಾ. ಸರಿಯಾದ ಉತ್ತರ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಇಸ್ರೋ ಸ್ಥಾಪಕದ ಅಧ್ಯಕ್ಷರು. ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋದ ಕೇಂದ್ರ ಕಚೇರಿ ನಮ್ಮ ಬೆಂಗಳೂರಿನಲ್ಲಿದೆ. ನೋಡ್ರಿ, ಇಸ್ರೋದ ಎಕ್ಸ್ಪೆನ್ಷನ್ ಕೂಡ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದರ ಸ್ಥಾಪನೆ ಆಗಿದ್ದು ಯಾವಾಗ ಅಂದರೆ ಆಗಸ್ಟ್ 15, 1969. ಆಗಸ್ಟ್ 15, 1999. ಇಸ್ರೋದ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಬೆಂಗಳೂರು. ಸ್ಥಾಪಕರು ವಿಕ್ರಮ್ ಸಾರಾಭಾಯಿ ಒತ್ತಾಯದ ಮೇರೆಗೆ ಜವಾಹರ್ಲಾಲ್ ನೆಹರು. ವಿಕ್ರಮ್ ಸಾರಾಭಾಯಿ ಅವರ ಒತ್ತಾಯದ ಮೇರೆಗೆ ಜವಾಹರ್ಲಾಲ್ ನೆಹರು. ಸ್ಥಾಪನೆ ಇಸ್ವಿ ನೆನಪಿಟ್ಕೋಬೇಕು, ಆಗಸ್ಟ್ 15, 1969. ಆಗಸ್ಟ್ 15, 1969. ಇನ್ನೊಬ್ಬರು ಒಬ್ಬ ಹೆಸರಾಂತ ಆರ್.ಕೆ. ಲಕ್ಷ್ಮಣ್. ಇವರು ಯಾರು? ಇವರು ಒಬ್ಬರು ಬರಹಗಾರರು, ಸಂಗೀತ ನಿರ್ದೇಶಕರು, ವ್ಯಂಗ್ಯ ಚಿತ್ರಕಾರಕ, ಪತ್ರಿಕೋದ್ಯಮ. ಸರಿಯಾದ ಉತ್ತರ ವ್ಯಂಗ್ಯ ಚಿತ್ರಕಾರಕ. ಆರ್.ಕೆ. ಲಕ್ಷ್ಮಣ್ ಇವರು ವ್ಯಂಗ್ಯ ಚಿತ್ರಕಾರಕ. ನೆಕ್ಸ್ಟು ಬಾಂಬೆ ಸಮಾಚಾರ್ ಎನ್ನುವಂತಹ ಪತ್ರಿಕೆ ಯಾವ ಭಾಷಾ ಪತ್ರಿಕೆ? ಬಾಂಬೆ ಸಮಾಚಾರ್ ನೋಡಿ, ಮರಾಠಿ, ಗುಜರಾತ್, ಕನ್ನಡ, ಹಿಂದಿ. ಸರಿಯಾದ ಉತ್ತರ ಗುಜರಾತಿ ಭಾಷೆ. ಬಾಂಬೆ ಸಮಾಚಾರ್ ಎನ್ನುವಂತಹ ಪತ್ರಿಕೆ ಗುಜರಾತಿ ಭಾಷೆಯಲ್ಲಿ ಬಿಡುಗಡೆಗೊಂಡಿತು. ಬಾಂಬೆ ಸಮಾಚಾರ್. ಬಾಂಬೆ ಸಮಾಚಾರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತಾ ಹೋದರೆ, ಈ ಬಾಂಬೆ ಸಮಾಚಾರನ ಈಗಿನ ಹೆಸರು ಮುಂಬೈ ಸಮಾಚಾರ್. ಅಂದರೆ ಆಗಿನ ಬಾಂಬೆ, ಈಗಿನ ಮುಂಬೈ ಸಮಾಚಾರ.
ಇದನ್ನು ಪ್ರಕಟಿಸಲಾದ ವರ್ಷ ಯಾವುದು ಅಂದರೆ 1822ರಲ್ಲಿ ಈ ಮುಂಬೈ ಸಮಾಚಾರ ಅಥವಾ ಬಾಂಬೆ ಸಮಾಚಾರವನ್ನು ಪ್ರಕಟಿಸಲಾಯಿತು. ಇದರ ಸ್ಥಾಪಕ ಅಂತ ಕೇಳಿದರೆ ಫರ್ಡುಂಜಿ ಮಾರ್ಗ್ವಾನ್. ಈ ಭಾಷೆ ಗುಜರಾತಿ ಭಾಷೆ. ಪ್ರಧಾನ ಕಚೇರಿ ಬಾಂಬೆಯಲ್ಲಿದೆ. ಇಷ್ಟೊಂದು ಡೀಪಾಗಿ ಏನು ಕೇಳಲ್ಲ, ತಿಳ್ಕೋಬೇಕಷ್ಟೇ. ಬಾಂಬೆ ಸಮಾಚಾರ, ಅದರ ಭಾಷೆ ಯಾವುದು, ಅದರ ಪ್ರಧಾನ ಕಚೇರಿ ಯಾವುದು, ಸ್ಥಾಪಕ ಯಾರು, ಅಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್, ಶಾಹಿದ್ ಇ ಅಜಾಮ್ ಎಂದು ಯಾರನ್ನು ಕರೆಯುತ್ತಿದ್ದರು? ಶಾಹಿದ್ ಇ ಅಜಾಮ್ ಭಗತ್ ಸಿಂಗ್, ವೀರ ಸಾವರ್ಕರ್, ದಾದಾಬಾಯಿ ನವರೋಜಿ, ಚಿತ್ತರಂಜನ್ ದಾಸ್. ಸರಿಯಾದ ಉತ್ತರ ಭಗತ್ ಸಿಂಗ್ ರವರನ್ನು ಶಾಹಿದ್ ಇ ಅಜಾಮ್ ಎಂದು ಕರೀತಾ ಇದ್ದರು. ಶಾಹಿದ್ ಇ ಅಜಾಮ್, ಭಗತ್ ಸಿಂಗ್. ನೆಕ್ಸ್ಟು DRDO ಎಕ್ಸ್ಪೆನ್ಷನು ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಈ DRDOದ ಇರುವಂತಹ ಸ್ಥಳ ಯಾವುದು? ಸರಿಯಾದ ಉತ್ತರ ನವದೆಹಲಿ. DRDOದ ಕೇಂದ್ರ ಕಚೇರಿ ನವದೆಹಲಿ ಇದೆ. DRDOದ ಸ್ವಲ್ಪ ಮಾಹಿತಿ ನೋಡಿದ್ರೆ DRDO ಎಕ್ಸ್ಪೆನ್ಷನ್ ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇದರ ಸ್ಥಾಪನೆ ಆಗಿದ್ದು ಯಾವಾಗ ಅಂದರೆ 1958. ಇದರ ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ. DRDOದ ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ. ಹಾಗಾದರೆ DRDOದ ಪ್ರಮುಖ ಧ್ಯೇಯವಾಕ್ಯ ಏನು ಅಂದರೆ ಸಾಮರ್ಥ್ಯದ ಮೂಲ ಜ್ಞಾನದಲ್ಲಿದೆ. ನಮ್ಮ ಸಾಮರ್ಥ್ಯದ ಮೂಲ ಜ್ಞಾನದಲ್ಲಿದೆ. ನೆಕ್ಸ್ಟು TR ಸುಬ್ಬರಾವ್. ಈ TR ಸುಬ್ಬರಾವ್ರವರ ಕಾವ್ಯನಾಮ ಏನು? ಸರಿಯಾದ ಉತ್ತರ ತರಾಸು. TR ಸುಬ್ಬರಾವ್ ಅವರ ಕಾವ್ಯನಾಮ ತರಾಸು. ನೆಕ್ಸ್ಟು ಕಾರ್ಡಿಯಾಲಜಿ. ಈ ಕಾರ್ಡಿಯಾಲಜಿ ಯಾವುದಕ್ಕೆ ಸಂಬಂಧಿಸಿದೆ? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ರಿಪೀಟೆಡ್ ಪ್ರಶ್ನೆ. ಸರಿಯಾದ ಉತ್ತರ ಹೃದಯ ವಿಜ್ಞಾನ. ಕಾರ್ಡಿಯಾಲಜಿ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ನೆಕ್ಸ್ಟು ಹೈಡ್ರೋಫೋನನ್ನು ಯಾವ ಟೈಪ್ ನಾವು ಬಳಸ್ತೀವಿ ಅಂತ ಅಂದರೆ ದೇಹದ ಒಳಗಿನ ಅಂಗಗಳನ್ನು ಪರೀಕ್ಷಿಸಲು ಬಳಸುತ್ತವೋ ಅವು ಹೈಡ್ರೋಫೋನನ್ನು, ಅಥವಾ ನೀರಿನ ಕೆಳಗಿನ ಶಬ್ದವನ್ನು ಅಳೆಯಲು, ಅಥವಾ ವಿದ್ಯುತ್ ಶಕ್ತಿ ಇರುವಿಕೆಯನ್ನು ಅಳೆಯಲು, ಅಥವಾ ಸಮುದ್ರದ ಆಳವನ್ನು ಅಳೆಯಲು ಉಪಯೋಗಿಸ್ತಾರೆ. ಗೆಳೆಯರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.